ಸುಮ್ನಿರಮ್ಮ ಕೇಳ್ತೈತೆ. ಬಾತ್ರೂಮ್ ಅಲ್ಲಿ ಇದ್ದೆ ಅಲ್ಲಿ ಕೇಳುತ್ತೆ. ಸುಮ್ ಕಿರುಚ್ಕೊತಾನೆ ಇರ್ತೀಯ ಅತ್ಲಾಗಿ. ಓ ಯಾಕವ ಓ ಕಣವ ಹುಷಾರಿಲ್ವಾ? ಮತ್ತೆ ಜಾಸ್ತಿ ದಪ್ಪ ಆಗ್ಬೋದು ಮಕ್ಕಳು, ಇಷ್ಟೇ ಸಾಕು. ಇಲ್ಲ ಮಗು ಗುಂಡಕ್ಕಿತ್ತ, ಅದು ಆ ಮಗುಗೆ ಏನ್ ತಿನ್ನಿಸ್ತಿದ್ರು ಅಂತ ಕೇಳಿದ್ರ ಅವ್ರು ಮಾಮೂಲಿ ಮಾಮೂಲಿ ಇದೆ, ಉಪ್ಪು ಹಾಕ್ಬೇಡಿ, ಉಪ್ಪು ಹಾಕಿ ಕೊಡ್ತಾರಂತ. ಉಪ್ಪು ಹಾಕಿದ್ರೆ ದಪ್ಪ ಆಗುತ್ತಂತೆ. ಅದಕ್ಕೆ ಜಾಸ್ತಿ ದಪ್ಪನೂ ಇರಬಾರ್ದು, ಏಜ್ ಲಿಮಿಟ್ ಆಗಿರ್ಬೇಕು. ಉಪ್ಪೆಲ್ಲ ಹಾಕಕ್ ಹೋಗ್ಬೇಡಿ. ಫುಡ್ ಏನ್ ಮಾಡ್ತೀರಿ ಅದು ಅರ್ಧ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಇನ್ನು ಅರ್ಧ ಕಡಿಮೆ ಮಾಡಿ ಅದು ತಿನ್ನೋದು. ಗೈಸ್ ಪಾಪಗೇನೋ ಹುಷಾರಿಲ್ವಂತೆ. ಹಾನವ ಬಂಗಾರು ಮೈ ಜ್ವರ ಐತೆ, ಮೈ ಬೀಸ್ ಜ್ವರ ಐತೆ. ಯಾವತ್ತಿಂದ? ನೋಡ್ದ ಹೆಂಗು ಇಲ್ಲ ಹೊಡಿಯಲ್ಲ. ಗೈಸ್ ನಾನೀಗ ಸುಮ್ಮನೆ ಈಗ ಪಾಪು ಮುಂದೆ ಸುಮ್ಮನೆ ನಾಟಕ ಮಾಡಿದೆ. ನೋಡಿಲ್ಲ ಈಗ ನಿಮ್ಮ ಅಮ್ಮಂಗೆ ಹೊಡಿತೀನಿ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಅಮ್ಮ ಮೋಟ್ರು ಗೈಸ್ ಮೋಟ್ರು ತುಂಬ್ತು ಅಲ್ಲ ಸಿಂಟೆಕ್ಸ್ ತುಂಬ್ತು ಆಯ್ತಾ. ಸುಮ್ಮನೆ ಹಿಂಗೆ ಹೊಡಿಯಂಗೆ ಹಿಂಗೆ ನಾಟಕ ಮಾಡಿದೆ ನಮ್ಮ ಅತ್ತೆಗೆ. ಅದಕ್ಕೆ ಪಾಪು ಅಳಕ್ಕೆ ಶುರು ಮಾಡ್ತು. ಗೈಸ್ 220 ಬೇರೆ ಸ್ಟಾರ್ಟ್ ಬೇರೆ ಮಾಡಿರಲಿಲ್ಲ. ಅದಕ್ಕೆ ಅಂದರೆ ಒಂದು 2 ದಿನ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ವಾರ್ಮ್ ಅಪ್ ಆದರೂ ಆಗಲಿ ಅಂತ ಈಗ ಸ್ಟಾರ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಸ್ಟಾರ್ಟ್ ಮಾಡೋಣ. ಅದು ಬೇರೆ ನಮ್ಮ ಮಾಮ ಇದಕ್ಕೆ ಹಿಂದ್ಗಡೆ ಗಜ ಅಂತ ಹೆಸರು ಹಾಕ್ಸವ್ರೆ, ಸ್ಟಿಕ್ಕರ್ ಹಾಕ್ಸವ್ರೆ. ಅದಕ್ಕೆ ಇನ್ಮೇಲಿಂದ ಇದು 220 ಅಂತ ಕರಿಯೋದು ಬೇಡ, ಗಜ ಅಂತ ಕರಿಯೋಣ. ನಮ್ಮ ಅಮ್ಮ ನನ್ನ ಗುರಾಯಿಸ್ಕೊಂಡು ನೋಡ್ತಾವ್ರೆ. ಗೈಸ್ ಏನಂತೀರ? ಗಜ. ಇನ್ನು ಇದ್ರದ್ದು ಹೆಸರು ಗಜ ಅಂತ. ಗಜ ಗಜ. ನಿನ್ನ ಹೆಸರೇನು? ಗಜ ಅಂತ ಇದು ನೋಡಿ. ನಿನ್ನ ಹೆಸರೇನು? ಏನೋ ಬಾಯ್ಲೆ ಇದು ಬೈಕ್ ಹೆಸರು ಏನು ಕೇಳು. ನೀನ್ ಕೇಳು, ಬೈಕಿಗೆ ಕೇಳು ನಿನ್ನ ಹೆಸರೇನು ಅಂತ. ಏನಂತ ಹೇಳು? ಗಜ ಅಂತ ಕ್ಲೀನಾಗಿ ಕೇಳಿಸ್ಕ. ಪೆದ್ದುಡ್ಗ ಅಂತೆ. ನೀನ್ ಚೆನ್ನಾಗಿ ಹೇಳ್ತೀಯ ನೋಡು. ನಿನ್ ಸ್ಕೂಟಿ ನಂಗೆ ಬಿಸಿಲಲ್ಲಿ ನಿಲ್ಸಿದ್ಯಾ, ಸರಿಯಾಗಿದ್ಯಾ? ಸುಮ್ಮನೆ ಮಾತಿಗೆ ಮಾತ್ರ ಅಯ್ಯೋ ನನ್ ಗಾಡಿ ಅನ್ನೋದು. ಗಾಯಿ ಸ್ಕೂಟಿ ಬಿಸಿಲಲ್ಲಿ ನಿಂತೈತೆ. ಲೂನೂ ಅಷ್ಟೇ ಕ್ಲೀನಾಗಿ ಅರ್ಧ ನೆರಳಲ್ಲಿ ನಿಂತೈತೆ, ಅರ್ಧ ಬಿಸಿಲಲ್ಲಿ ನಿಂತೈತೆ. ಆಕ್ಚುಲಿ ಸ್ಕೂಟಿ ನಿಲ್ಲ ಜಾಗದಲ್ಲಿ ಲೂನ್ ವಾ ಇದೇನು ಕಟ್ಟೆ ಆಗೈತಿದು. ಈಗ ಇದನ್ನ ಲೂನ ತೆಗ್ದು ಶೆಡ್ಡಿಗೆ ಹಾಕೋಣ, ಸ್ಕೂಟಿನ ಇಲ್ಲಿಗೆ ಹಾಕೋಣ. ಚಲೋ ಏನಲ್ಲೇ ಚಾರ್ಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್. 220 ಸ್ಟಾರ್ಟ್ ಮಾಡಾಗ್ಲಿಂದ ಯಾಕೋ ನಂಗೆ ಮನ್ಸು ತಡ್ಕೊಳಕ್ ಆಗ್ಲಿಲ್ಲ. 1 ನಿಮಿಷ ತಡೀರಿ, ಫಸ್ಟ್ ಈ ಶೆಡ್ ಡೋರ್ ಹಾಕ್ಬಿಡ್ತೀನಿ. ಲೂನ್ ಯಾವಾಗ ನಿಲ್ಸಿದ್ನ ಒಳಗಡೆ, ಬಟ್ ಶೆಡ್ ಡೋರೇ ಹಾಕ್ಲಿಲ್ಲ. ಸ್ಟಾರ್ಟ್ ಮಾಡಾಗ್ಲಿಂದ ನಂಗೆ ಯಾಕೋ ಆಫ್ ಮಾಡಕ್ ಮನ್ಸೇ ಬರ್ಲಿಲ್ಲ. ಸುಮ್ನೆ ಎಲ್ಲಾದ್ರೂ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅನ್ನಿಸ್ತು. ಅಂದ್ರೆ ತೀರಾ ದೂರ ಅಲ್ಲ, ಇಲ್ಲೇ ನಮ್ಮ ಮನೆ ಹತ್ತತ್ರ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ. ಗೈಸ್ ಇನ್ನೊಂದು ಏನಂದ್ರೆ, ಈ ಹೆಲ್ಮೆಟ್ ಹಾಕೊಂಡಿರೋದಕ್ಕೂ ಏನ್ ಶೆಕೆ ಆಗ್ತೈತೆ ಅಂದ್ರೆ, ನಜ್ಜಿ ಹೆವಿ ಶೆಕೆ ಹೊಡಿತೈತೆ ಗುರು. ಸಖತ್ ಅಂದ್ರೆ ಸಖತ್ ಶೆಕೆ ಹೊಡಿತೈತೆ ಗೈಸ್. ಆಕ್ಚುಲಿ ನಾಳೆ ಒಂದು ಎಕ್ಸಾಮ್ ಮುಗಿದ್ ಗುರು. 1 ತಿಂಗಳು ಏನೋ ರಜಾ ಏನೋ ಇದೆಯಂತೆ. 1 ತಿಂಗಳು ಕೊಟ್ಬಿಟ್ರೆ ಎಲ್ಲಿಗೆ ಹೋಗೋಣ? ಇನ್ನೇನು ಬರೀ ಮನೇಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀನಿ. ನಾಡಿದ್ದು ಫ್ರೆಂಡ್ಸ್ ಎಲ್ಲರೂ ಪ್ಲಾನ್ ಮಾಡಿದ್ದೀವಿ ಒಂದು ಟ್ರಿಪ್ಪಿಗೆ. ಕಾರ್ ಟ್ರಿಪ್. ಕಾರಲ್ಲೇ ಹೋಗ್ಬರೋದು, ನಮ್ಮ ರಾಘು ಕಾರಲ್ಲಿ, ಆಲ್ಟೋದ್ರಲ್ಲಿ. ಒಂದು 5 ಜನ ತಪ್ಪು 4 ಜನ. ಏನು ಗೊತ್ತಾ, ಎಕ್ಸಾಮ್ಗೆ ಏನಾದರೂ 2 ದಿನ ಏನಾದ್ರು ರಜಾ ಕೊಟ್ರೆ ಅದರಲ್ಲಿ ಇಡೀ 1 ದಿನ ಫುಲ್ ವೇಸ್ಟ್. ಏನಕ್ಕಂದ್ರೆ ನಾವು ಹುಡುಗರುಗಳು ಎಕ್ಸಾಮ್ ಯಾವತ್ತಿರುತ್ತೆ ಅಂದರೆ ಹಿಂದಿನ ದಿನನೇ ಓದೋದು. ಆನಂದ್ ಮಾಮ ಇಂಡಿಕೇಟರ್ ಆಫ್ ಮಾಡ್ಕೊಳ್ಳಿ. ಮತ್ತೆ ಡ್ಯೂಟಿ ಹೇಳ್ಬೇಕಾ ನನ್ನ ಮಾಮ ನೀವೇ? ಹಿಂಗೆ ಸುಮ್ಮನೆ ಒಂದು ರೌಂಡು. ಮತ್ತೆ ಊಟ ಮಾಡ್ಬೇಕಾ ನನ್ನ ಮಾಮ ನಿಮ್ಮದು? ಹೌದಾ ಅತ್ತೆ? ಹೌದಾ, ಸರಿ ನನ್ನ ಮಾಮ, ಬಾಯ್. ಕ್ಯಾಮ್ರಾ ಸರಿ, ಬಾಯ್. ಗೈಸ್ ನಮ್ಮ ಮಾಮ
ಗೈಸ್ ಮನೆಗೆ ಬಂದೆ. ನಮ್ಮ ಅತ್ತೆ ಆಕ್ಚುಲಿ ಇವಾಗ ಕೇಳ್ತಿದ್ರು ನಂಗೆ ಯಾರು ರಾಖಿ ಕಟ್ಟಿದ್ರು ಅಂತ. ನಂಗೆ ರಾಖಿ ಹಬ್ಬದ ದಿನ ಯಾರು ಕಟ್ಟಲ್ಲ, ಅರೆ ಒಂದಿನ ಮಾತ್ರ ಹುಡಿಕೊಂಡು ಬಂದು ಕಟ್ತಾರೆ. ಯಾವ ದಿನ ಹೇಳಿ, ಗೆಸ್ ಮಾಡಿ. ವ್ಯಾಲೆಂಟೈನ್ಸ್ ಡೇ ದಿನ. ಅದನ್ನೇ ಮತ್ತೆ ನಾನು ಹೇಳಿದ್ದು, ಅದು ಲವರ್ಸ್ ಡೇ ಅಂತಾರ. ಮತ್ತೆ ಅತ್ತೆ ಇವಾಗ ನಿಮ್ಗೆ ಏನಾರು ಕುಡಿಯಂಗಾಗೈತಾ ಶರ್ಬತ್ ಜ್ಯೂಸ್? ಅಮ್ಮ 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 ಅತ್ತೆಗೆ ಶರ್ಬತ್ ಜ್ಯೂಸ್ ಕುಡಿಯಂಗಾಗೈತೆ ಅಂತ ಮಾಡಿ ಬಿಸಿಲಿಗೆ ಶರ್ಬತ್ ಜ್ಯೂಸ್. ಅದ ಶರ್ಬತ್ತು ಅತ್ತೆ ಕೇಳಿದ್ದು. ಗೈಸ್ ನಮ್ಮ ಅತ್ತೆ ಎಂತ ಚಾಲಾಕ್ ಅವ್ರೆ ಅಂದ್ರೆ, ಅಲ್ಲಿ ಮೇಲ್ಗಡೆ ಮನೇಲಿ ಕುತ್ಕೊಂಡು ಓದ್ಕೊಂತಿದ್ದೆ. ನಮ್ಮ ಅತ್ತೆ ಬಂದ್ಬಿಟ್ಟು ನಾವು ಅಮ್ಮಂಗೆ ಬಂದು ಫಿಟ್ಟಿಂಗ್ ಇಟ್ಟವರಲ್ಲ, ಗೇಮ್ ಮಾಡ್ತವನೇ ಹೋಗಿ ಚೆಕ್ ಮಾಡಿ ಅಂತ. ನೋಡವ ನಿಮ್ಮ ಅಮ್ಮ ಊಟ ಹಾಕೊಡು ಫಸ್ಟು. ನೋಡು ಟೈಮ್ ನೋಡು, ಏನ್ ಪೀಪು ಊತಿದ್ಯಲ್ಲ. ಗೈಸ್ ನಾನು ಏನಾದ್ರು ಹೆಲ್ಮೆಟ್ ಹಾಕೊಂಡಾಗ ಹಿಂದ್ಗಡೆ ನೋಡಿ ಒಳ್ಳೆ ಯಾವ ತರ ಕಾಣುತ್ತೆ. ಇಲ್ಲಿ ನನ್ನ ಕೂದಲು ಒಳ್ಳೆ ವಿಗ್ ಕಾಣುತ್ತೆ. ಆ್ಯಕ್ಚುಲಿ ಇವಾಗ ಏನಕ್ಕೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಅಂದರೆ ನಮ್ಮ ಅಮ್ಮ ಏನೋ ಸಿಟಿಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಿದ್ರು. ಪಾಪಗಿನ ಬಟ್ಟೆ ತೆಗಿಯೋಕಂತೆ. ನಾನು ಈ 220 ಬರ್ತೀನಿ, ನಮ್ಮ ಅಮ್ಮ ಅವರು ಆಟೋದಲ್ಲಿ ಹೋಗಿ ಬರ್ತಾರೆ, ಅಂದರೆ ಅವರು ಅದ್ರಲ್ಲಿ ಬರ್ತಾರೆ. ಬಂಗಾರಿ ಅಲ್ಲಿಗವ ಚೆನ್ನಾಗೈತೆ ಅಲ್ವಾ, ದೊಡ್ಡದಾಯ್ತು. ಇದ್ರಲ್ಲಿ 6 ಸೈಜ್ ಇಲ್ವಾ? ಅದೇ ಸೈಜ್. ಈ ಡ್ರೆಸ್ ಚೆನ್ನಾಗೈತೆ, ಅರೆ ಇದು ದೊಡ್ಡದಾಯ್ತು. ಗೈಸ್ ಇಲ್ಲಿ ಒಂದು ಅಂಗಡಿಗೆ ಬಂದಿದ್ವಿ, ಬಟ್ ಅಲ್ಲಿ ಆಟ ಇರೋದು. ಅದೇ ಮಿಷನ್ ಆಸ್ಪತ್ರೆ ರೋಡು ಆಯ್ತಾ. ಗೈಸ್ ಇಲ್ಲಿ ಬಟ್ಟೆ ಅಷ್ಟು ಒಳ್ಳೆ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ ಅಂತ ಈಗ ಬೇರೆ ಕಡೆಗೆ ಈಗ ಹೋಗ್ತಿದ್ದೀವಿ, ನೋಡೋಣ ಬನ್ನಿ. ಏನತ್ತೆ ಗೈಸ್ ಬಟ್ಟೆ ಎಲ್ಲ ತಗೊಂಡೆಲ್ಲ ಆಯ್ತು. ಪಾಪುಗೆ ಇವಾಗ ಇಲ್ಲೇ ಪಾನಿಪುರಿ ತಿನ್ನೋಣ ಅಂತ ಈಗ ಇಲ್ಲೇ ಫುಡ್ ಕೋರ್ಟ್ ಕಡೆಗೆ ಈಗ ಬಂದಿದ್ದೀವಿ. ಅಲ್ಲಿ ಏನ್ ಗೊತ್ತಾ, ಆಂಟಿ ಹತ್ರಕ್ಕೆ ಹೋಗಿದ್ವಿ ಪಾನಿಪುರಿ ತಿನ್ನೋಣ ಅಂತ, ಬಟ್ ಆಂಟಿ ಕ್ಲೋಸ್ ಮಾಡಿದ್ರು. ನೋಡಿ ಹೆಂಗ್ ನೋಡ್ತಾಳ ನನ್ನನ್ನ. ತಾಳಿ ಒಂದು ಪೀಸ್. ಚೆನ್ನಾಗಿದ್ಯಾ ಮಸಾಲ ಪುರಿ? ಓಕೆ ಓಕೆ. ಅಯ್ಯೋ ಅತ್ತೆ ಸೋರಿಸ್ತು. ಮಳೆ ಬರ್ತದೆ ಭಾಗ ನಿಲ್ಲ. ಗೈಸ್ ನಮ್ಮ ಅಮ್ಮಂಗೆ ದಹಿ ಪುರಿ ಎಷ್ಟು ಇಷ್ಟ ಆಯ್ತು ಅಂದ್ರೆ ಸಖತ್ ಇಷ್ಟ ಆಯ್ತು. ಮಸಾಲ ಪುರಿನ ತಿನ್ನೋದು ನಿಲ್ಲಿಸ್ತೇನೆ ನಾನು. ಈಗ ಮಳೆ ಬರ್ತೈತೆ, ಗಾರು ನಾಳಿತೇನೆ ಹೋಗೋದು, ಸುಮ್ನಿರು. ನಾನು ನಾಳೆ ಬೈಕಲ್ಲಿ ಹೋಗಿ ಕೊಟ್ಟು ಬರ್ತೀನಿ ಎಕ್ಸಾಮ್ ಮುಗಿಸ್ಕೊಂಡು, ಅಥವಾ ಆಮೇಲೆ ಎಕ್ಸಾಮ್ ನಾನು ನಾಳೆ ತಂದಿರ್ತೀನಿ. ಅಮ್ಮ ಬನ್ನಿ ಬನ್ನಿ ಬನ್ನಿ. ಏನು ಕೊಡಿ, ನಾನು ಯಾಕೆ ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗೆ ಐತಲ್ವಾ? ಕ್ವಾಲಿಟಿ ಹೇ ಚಾರ್ಲಿ,
ಗೈಸ್ ಮತ್ತೀಗ ಊರ್ ಕಡೆಗೆ ಈಗ ಹೊಲ್ಟ್ರು. ನೀನುವಾ ಮಾಮ ಇದು ಬಟ್ಟೆ ಹುಷಾರಲ್ಲಿ. ಸರಿ ಸರಿ ಬಾಯ್ ಬಾಯ್. ಎಲ್ರು ಈಗ ಊರಿಗೆ ಹೋದ್ರು. ನಾಳೆ ಬೇರೆ ಎಕ್ಸಾಮ್ ಐತೆ. ಕುತ್ಕೊಂಡಿ ಓದನ ಗೈಸ್. I know you love the attention, but you know I'm on a mission. Yeah, I know you love the attention, but I don't